ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಮೂಲಭೂತ ಸೌಲಭ್ಯಗಳಾದ ಶಿಕ್ಷಣ, ಕುಡಿಯುವ ನೀರು, ರಸ್ತೆ, ಬೀದಿ ದೀಪ, ಚರಂಡಿಗಳಂತಹ ಸಮಸ್ಯೆಗಳು ಜೀವಂತವಾಗಿವೆ. ಇವುಗಳ ಬಗ್ಗೆ ವಿಧಾನಸಭೆಯಲ್ಲಿ ಪ್ರಶ್ನೆ ಎತ್ತಲು ಒಬ್ಬ ಯುವ ನಾಯಕರು ಬೇಕು. ಆ ಯುವ ನಾಯಕ ಸಂಗಮೇಶ್ ಸುಗ್ರೀವ ಆಗಿದ್ರೆ ಇನ್ನೂ ಖುಷಿಯಾದ ಸಂಗತಿ ಎಂದು ವೆಂಕಟೇಶ್ ಮುಕ್ಕುಂಪಿ ಹೇಳಿದ್ದಾರೆ. ಕೊಪ್ಪಳ ತಾಲೂಕಿನ ಚಿಲಕಮುಖಿ ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರಾಗಿರುವ ಸಂಗಮೇಶ್ ಸುಗ್ರೀವ ಅವರನ್ನ ಸನ್ಮಾನಿಸುವ ಮೂಲಕ ಅಭಿನಂದಿಸಿ ಚಿಲಕಮುಖಿ ಗ್ರಾಮದ ವೆಂಕಟೇಶ್ ಮುಕ್ಕುಂಪಿ ಅವರು ಹೇಳುವ ಮೂಲಕ ಸಂಗಮೇಶ್ ಸುಗ್ರೀವ ಅವರು ಮುಂಬರ್ತಕ್ಕಂಥ ದಿನಗಳಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ವಿಧಾನಸಭೆ ಪ್ರವೇಶಿಸಲಿ ಅಂತ ಶುಭ ಹಾರೈಸಿದ್ದಾರೆ. ಫೆಬ್ರವರಿ 11ರಂದು ಮಧ್ಯಾಹ್ನ 3 ಗಂಟೆಗೆ ಈ ಒಂದು ವಿಡಿಯೋ ಮಾಧ್ಯಮಕ್ಕೆ ಲಭ್ಯವಾಗಿದ್ದು, ಸಂಗಮೇಶ್ ಸುಗ್ರೀವ ಅವರ ಸಮಾಜ ಸೇವೆಗೆ ಗುರುತಿಸಬೇಕು ಅಂತ ವೆಂಕಟೇಶ್ ಮುಕ್ಕುಂಪಿ ಅವರು ಮಾತನಾಡಿದ್ದಾರೆ. ಬಂದಿರತಕ್ಕಂತಹ ಸುಗ್ರೀವ್ ಸರ್ ಅವರು ಪ್ರತಿಯೊಬ್ಬ ಗ್ರಾಮೀಣ ಪ್ರತಿಭೆಯೂ ಕೂಡ ನನ್ನಂತೆ ಕೂಡ ಮುಂದೆ ಬರಬೇಕು ಅನ್ನೋ ಒಂದು ಪ್ರೋತ್ಸಾಹ ವತಿಯಿಂದ ಇವತ್ತು ಮುಂದಿನ ಗಂಗಾವತಿಯ ಭಾವಿ ಶಾಸಕರಾಗ್ತಾ ಇದ್ದಾರೆ. ಅವರು ಕೂಡ ನಾವೆಲ್ಲ ಕೈ ಜೋಡಿಸೋಣ. ಇಂತಹ ಯುವ ಪ್ರತಿಭೆಗಳಿಗೆ ಊರಿನ ಗುರು ಹಿರಿಯರು, ಸಹ ಶಿಕ್ಷಕರು, ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಕೈ ಜೋಡಿಸಿದಾಗ ಮಾತ್ರ ಇಂಥ ವ್ಯಕ್ತಿಗಳನ್ನ ಪಡಲಿಕ್ಕೆ ಸಾಧ್ಯ. ವಿಷಯಗಳನ್ನು ವಿಧಾನಸೌಧದಲ್ಲಿ ಧ್ವನಿ ಎತ್ತಬೇಕು. ಧ್ವನಿ ಎತ್ತಕ್ಕಂಥ ಯುವಕರು ಇವತ್ತು ಬೇಕು. ಸುಗ್ರೀವಣ್ಣವರು ಹೇಳಿದರೆ ನಿಮ್ಮ ಪರವಾಗಿ, ನಿಮ್ಮ ಗ್ರಾಮಸ್ಥರ ಪರವಾಗಿ, ಇಡೀ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಪರವಾಗಿ ಅವರು ಗಟ್ಟಿ ಧ್ವನಿಯಾಗಿ ನಿಲ್ತಾರೆ. ಆ ಗಟ್ಟಿ ಧ್ವನಿಗೆ ನೀವೆಲ್ಲರೂ ಯುವ ಮುಖಂಡರು, ಊರಿನ ಗುರಿಯರು ಪ್ರತಿಯೊಬ್ಬರು ಬೆನ್ನೆಲುಬಾಗಿ ನಿಲ್ಬೇಕಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.